ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಶಿವಲಾಲ್ ಮಹಾರಾಜ್ ಕಿ ಜೈ, ಮಾತಾ ಮರಿಯಮ್ಮ ಮಯಾನ್ ಕಿ ಜೈ. ಕೊಡಲೇಬೇಕು 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 ಕೊಡಲೇಬೇಕು. ನಮಸ್ಕಾರ. ಇವತ್ತಿನ ದಿನ ಈ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇಳಕಲ್ ತಾಲೂಕಿನ ಸಮಸ್ತ ಬಂಜಾರ ಜನಾಂಗ ಇವತ್ತು ನಾವು ಇಲ್ಲಿ ಒಂದೆಡೆ ಸೇರಿ ಪ್ರಮುಖರಾದಿಯಾಗಿ, ಗಣ್ಯರಾದಿಯಾಗಿ, ರಾಜಕಾರಣಿಗಳಾದಿಯಾಗಿ ನಮ್ಮ ಒಂದು ಅಭಿಲಾಷೆ ಏನಪ್ಪಾ, ಆಗ್ರಹ ಏನಪ್ಪಾ ಅಂತಂದ್ರೆ, ಒಂದು ನಮ್ಮ ತಾಲೂಕಿನ ಅಭಿವೃದ್ಧಿ, ಹೊನ್ನಗುಂದ ಮತಕ್ಷೇತ್ರ ಅಷ್ಟೇ ಅಲ್ಲದೆ ಸಮಸ್ತ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಾವು ನಮ್ಮ ತಾಲೂಕಿನ ಶಾಸಕರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಈ ಮೂಲಕ ಹೈಕಮಾಂಡ್ಗೆ, ಪ್ರಸ್ತುತ ಮಂತ್ರಿಮಂಡಲಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದು ನಮ್ಮ ಹಕ್ಕೊತ್ತಾಯ. ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ಗೌರವ ಬೇಕು, ನಮ್ಮ ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಬೇಕಾಗಿದೆ. ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿದಾವು. ಆ ಅಭಿವೃದ್ಧಿ ಕಾರ್ಯಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಒಬ್ಬ ಸಮರ್ಥ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಹೈಕಮಾಂಡ್ ನಲ್ಲಿ ನಾವು ಕೇಳ್ಕೊಳ್ಳೋದೇನು, ವಿನಂತಿಸ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಈ ಭಾಗಕ್ಕೆ ನಮಗೆ ಒಬ್ಬ ಯುವ ನಾಯಕ ಬೇಕಾಗಿದ್ದಾರೆ, ಯುವ ಮಂತ್ರಿ ಬೇಕಾಗಿದ್ದಾರೆ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅದಕ್ಕೆ ಸೂಕ್ತ ವ್ಯಕ್ತಿ. ತಾವು ದಯವಿಟ್ಟು ಅವರನ್ನ ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಹುನಗುಂದ ತಾಲೂಕಿನ ಬಂಜಾರ ಸಮಾಜದ ಯುವಕರು, ಮುಖಂಡರು ಮತ್ತು ಹಿರಿಯರು ಎಲ್ಲರೂ ಬಂದಿದ್ದಾರೆ ಪ್ರೆಸ್ ಮೀಟ್ಗೆ. ಇವತ್ತು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಯುವಕರ ಕಣ್ಮಣಿ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರು ಸಾಹೇಬರು ಸಚಿವ ಸ್ಥಾನ ನೀಡಬೇಕೆಂದು ಬಂಜಾರ ಸಮಾಜದ 8 ತಾಂಡಾದ ಗುರು ಹಿರಿಯರು, ತಾಂಡಾದ ಡಾವ್ ಕಾರ್ಬಾರಿ ಎಲ್ಲರೂ ಬಂದು ವಿನಂತಿ ಮಾಡತ್ತಾರ. ಇವತ್ತು ಸಾಹೇಬ್ರಿಗೆ ಯಾಕೆ ನಾವು ಸಚಿವ ಸ್ಥಾನವನ್ನು ಕೇಳಿಕ್ ಬಯಸಾತೀವಿ ಅಂತಂದ್ರೆ, ಅವರು ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳು, ಹುನಗುಂದ ತಾಲೂಕು ಅಭಿವೃದ್ಧಿ, ನೀರಿನ ಸುವ್ಯವಸ್ಥೆ ಇದ್ದಂಥದ್ದನ್ನು ಸರಿಪಡಿಸಿದ್ದು. ಮತ್ತೆ ಮೊನ್ನೆ ಬೈ ಎಲೆಕ್ಷನ್ ಇತ್ತು ಬಾಗಲಕೋಟೆ, ಸನ್ಮಾನ್ಯ ಶ್ರೀ ಶಾಸಕರು ಉಮೇಶ್ ಮೇಟಿ ಅವರ ಬೈ ಎಲೆಕ್ಷನ್ ಅಲ್ಲಿ ಹೊಳೆದಂಡೆ ಹುಲಿ ಎಂದೇ ಖ್ಯಾತ ಆಗಿರುವಂತ ವಿಜಯಾನಂದ್ ಸಾಹೇಬರು ಎಲ್ಲ ಒಂದು ಹಳ್ಳಿಗಳಲ್ಲಿ, ಪ್ರತಿ ಹಳ್ಳಿಗಳಿಗೆ ಹೋಗಿ ಪ್ರತಿಯೊಂದು ಗ್ರಾಮದಲ್ಲಿ ತಮ್ಮದೇ ಆದಂತ ಖ್ಯಾತಿ, ತಮ್ಮದೇ ಆದಂತ ವರ್ಚಸ್ಸನ್ನು ಮೂಡಿಸಿ ಎಲ್ಲಾ ಕಡೆ ಒಂದು ಕಾಂಗ್ರೆಸ್ ಮತದಾರರನ್ನು ಮನವೊಲಿಸಿ ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯವನ್ನು ಮಾಡಿ ಉಮೇಶ್ ಮೇಟಿ ಅವರು ಅಭೂತಪೂರ್ವವಾದ ಗೆಲುವಿಗೆ ಕಾರಣಕರ್ತರಾದಂತ ನಮ್ಮ ಡಾಕ್ಟರ್ ವಿಜಯಾನಂದ್ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಧನ್ಯವಾದಗಳು. ಇಳಕಲ್ ಹುನಗುಂದ ತಾಲೂಕಿನ ಎಲ್ಲ ತಾಂಡದ ಗುರು ಹಿರಿಯರು, ಯುವಕರು ಎಲ್ಲರ ಪರವಾಗಿ ನಮ್ಮದು ಪ್ರೆಸ್ ಮೀಟ್ ಇರುತ್ತದೆ. ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮದೆಲ್ಲ ಪ್ರೆಸ್ ಮೀಟ್ ಇರುತ್ತದೆ. ಯಾಕೆಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ಜನ MLA ನಂಬರ್ 1 MLA ಅಂದ್ರೆ ನಮ್ಮ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರು ಅಂತ ಹೇಳಿಕ್ಕೆ ಬಯಸ್ತೀವಿ. ಯಾಕಂದ್ರೆ ಆ ಥರ ಪವರ್ಫುಲ್, ಆ ಥರ ಡೈನಾಮಿಕ್, ಯಾರೇ ಬಂದರೂ ಅವರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಈ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತ ಪಡೆದಿರುವ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ, ಎಲ್ಲರಿಗೂ ನಮ್ಮ ಈ ಹುನಗುಂದ ಇಳಕಲ್ ತಾಲೂಕಿನ ಎಲ್ಲ ತಾಂಡದವರ ಪರವಾಗಿ, ನಮ್ಮ ಗುರು ಹಿರಿಯರು, ನಾಯಕ ಕಾರ್ಬಾರಿ ಎಲ್ಲರ ಪರವಾಗಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಇಷ್ಟು ವರ್ಷ ಆದ್ರೂ ಯಾರು MLA ಬಂದ್ರು ನಮ್ಮ ಈ ಇಳಕಲ್ ತಾಲೂಕಿನಲ್ಲಿ ಒಂದು ಸರ್ಕಲ್ ಇದ್ದಿದ್ದಿಲ್ಲ, ಒಂದು ಗುಡಿ ಇದ್ದಿದ್ದಿಲ್ಲ, ಶಿವಲಾಲ್ ಸರ್ಕಲ್ ಇದ್ದಿದ್ದಿಲ್ಲ. ಈ ಸಲ ನಮ್ಮ ಕಾಶ್ಯಪ್ನವರ ಸಾಹೇಬರು ನಮ್ಗೊಂದು ಸರ್ಕಲ್ ಮಾಡಿಕೊಟ್ಟಿದ್ದಾರೆ, ಗುಡಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಬಂಜಾರ ಸಮುದಾಯ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆದ ಕಾರಣ ದಯವಿಟ್ಟು ನೀವು ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಒಂದು ವೇಳೆ ನೀವು ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುತ್ತೇವೆ. ಅದೇ ರೀತಿಯಾಗಿ ನೀವು ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಏನಾದರೂ ಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಾಹೇಬರು ಮುಂದಾಳತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 7 MLAಗಳು ಕಾಂಗ್ರೆಸ್ ಅನ್ನು ಆರಿಸಿ ತರುತ್ತಾರೆ ಅವರು ಎಂದು ವಿನಂತಿಸಿಕೊಳ್ಳುತ್ತೇನೆ. ಜೈ ಕಾಂಗ್ರೆಸ್. ಇಳಕಲ್ ಬಂಜಾರ ತಾಲೂಕ್ ಹಿರಿಯರು, ನಾಯಕ ಕಾರ್ಬಾರಿ ಡಾವ್
ಹಾಗೂ ಪತ್ರಕರ್ತರಲ್ಲಿ ಎಲ್ಲರಿಗೂ ನಮಸ್ಕಾರಗಳು. ಮುಖ್ಯಮಂತ್ರಿಗಳಾದ ಶ್ರೀ ಮಾನ್ಯ ಡಿ.ಕೆ. ಶಿವರಾಜಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ರಾಹುಲ್ ಗಾಂಧಿ ಸಾಹೇಬ್ರೆ, ಎಲ್ಲ ಮಾನ್ಯ ನಮ್ಮ ಡಾಕ್ಟರ್ ವಿಜಯಾನಂದ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ಅಷ್ಟು ಇವತ್ತು 8 ತಾಂಡದ ಹಿರಿಯರು ಯುವಕರು ಎಲ್ಲರೂ ಸೇರಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವ್ರು ಕೊಟ್ಟಿದ್ದು ಭಾಳ ಐತೆ ನಮ್ಮ ತಾಂಡಕ್ಕೆ, ಎಲ್ಲ ತಾಂಡಗಳಿಗೂ. ಇಂಥ ದಿಟ್ಟ ನಾಯಕ ನಮಗೆ ಸಿಗಬೇಕಾದ್ರೆ ನಮಗೆ ಪುಣ್ಯ ಐತಿ. ಯಾಕಂದ್ರೆ ಎಲ್ಲ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ಮಾತರಂ ಅಂತೇಳಿ ಒಂದೇ ತಾಕಡಿಯಲ್ಲಿ ತೂಗುವಂಥ ದಿವಂತ ನಾಯಕ ಯಾರ ಇದ್ದ ನಮ್ಮ ವಿಜಯಾನಂದ್ ಸಾಹೇಬರು. ಇವತ್ತು ಯಾವುದೇ ಇರಲಿ ಗುಡ್ಸಲ್ ಮುಕ್ತ ತಾಂಡಗಳ ಮಾಡಿದ್ದು ಅಂದ್ರೆ ನಮ್ಮ ವಿಜಯಾನಂದ್ ಸಾಹೇಬರು. ಕಳೆದ ನಾವು ಅಧ್ಯಕ್ಷರಿದ್ದಾಗ ಎಷ್ಟು ಅಂದ್ರೆ 3,000 ಚಿಲ್ಲರ ಮನೆಗಳನ್ನು ಕೊಟ್ಟರು ನಮ್ಮ ತಾಲೂಕಿಗೆ. ಹಾಗೆ ಯಾರಿಗೆ ಬಡವರಿಗೆ ಬಂದೂರಿಗೆ ಕುರಿಗಳ ಸಾಲ, ಅಲ್ಲಿದ್ದ ಏನು ಬೇಕು ಎಲ್ಲ ಸವಲತ್ತುಗಳು ನಮ್ಮ ತಾಂಡಗಳಿಗೆ ಮಾಡ್ಯಾರ. ದಯವಿಟ್ಟು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ತಿಳಿಸುವುದೇನೆಂದರೆ ಈ ಸಲ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣಾರ್ಥಿ. ನಾವು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಇಳಕಲ್ ತಾಲೂಕಿನ ಸಮಸ್ತ ಬಂಜಾರ ಸಮಾಜ ಇವತ್ತು ಈ ಮೂಲಕ ಆಗ್ರಹ ಪಡಿಸೋದೇನಪ್ಪಾ ಅಂತಂದ್ರೆ, ನಮ್ಮ ಕೂಗು ನೇರವಾಗಿ ಒಂದು ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ. ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ, ಗಣ್ಯ ವ್ಯಕ್ತಿಗೆ ತಾವೆಲ್ಲ ಈ ಹೋದ ಸಂಪುಟದಲ್ಲಿ ಉಪಸಭಾಪತಿಗಳನ್ನಾಗಿ ನೇಮಕ ಮಾಡಿರ್ತಕ್ಕಂತಹ ರುದ್ರಪ್ಪ ಲಮಾಣಿ ಸಾಹೇಬ್ರನ್ನ ಈ ಬಾರಿ ಖಡಾಖಂಡಿತವಾಗಿ ನಾವು ಆಗ್ರಹಿಸೋದೇನಪ್ಪಾ ಅಂತಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ಬಂಜಾರ ಸಮಾಜದ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಹೈಕಮಾಂಡ್ಗೆ ಈ ಮೂಲಕ ನಾವು ಆಗ್ರಹ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. 8 ತಾಂಡದ ನಾಯಕ ಕಾರ್ಬಾರಿ ದಾವಸಾನ್ ಎಲ್ಲರೂ ಸೇರಿ ಈ ಪ್ರೆಸ್ ಮೀಟ್ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ನಮ್ಮ ತಾಲೂಕಿನ ದಿಟ್ಟ ಧೀಮಂತ ನಾಯಕರಾದಂಥ ಡಾಕ್ಟರ್ ವಿಜಯಾನಂದ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇಡೀ 8 ತಾಂಡದವರು ಕೊಡ್ಲೇಬೇಕು ಅಂತೇಳಿ ನಮ್ಮ ಒತ್ತಾಯಪೂರ್ವಕವಾಗಿ ಕೇಳ್ಕೊಂತ ಇದ್ವಿ. ಅದೇ ರೀತಿ ಹಿರಿಯರ ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಹರಿಪ್ರಸಾದ್ ಸಾಹೇಬರು ತಮ್ಮಲ್ಲಿ ನಾವು ಪ್ರೆಸ್ ಮೀಟ್ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ಬಾಗಲಕೋಟೆ ಜಿಲ್ಲಾದಲ್ಲಿ ದಿಟ್ಟ ಧೀಮಂತ ಹಠವಾದಿ ಹಿಡಿದ ಕೆಲಸ ಬಿಡದೆ ಮುನ್ನುಗ್ಗುವಂತ ಖ್ಯಾತಿ ಹೊಂದಿರತಕ್ಕಂಥ ನಾಯಕ ಈ ಜಿಲ್ಲೆದಲ್ಲಿ ಯಾರಿದ್ರ ಅದು ವಿಜಯಾನಂದ್ ಕಾಶ್ಯಪ್ನವ್ರು ಅಂತ ಹೇಳಿ ನಾವು ಬಿಂಬಿಸ್ತೀವಿ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿ ನಾವು ಎಲ್ಲರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಂತಿದ್ವಿ. ಜೈ ಹಿಂದ್, ಜೈ ಶಿವಲಾಲ್. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಎಲ್ಲರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂತಂದ್ರ, ಅವಶ್ಯಕತೆ ಬಿದ್ದಾಗ AC ಮೀಸಲಾತಿ ಅಂತ ಹೇಳಿ ಬಂದಾಗ ಹೋದ ಸತೆ ಸರ್ಕಾರ ಬದಲಾವಣೆ ಆಗ್ಬೇಕಾದ್ರೆ ಈ ಒಳ ಮೀಸಲಾತಿ ಉದ್ದೇಶದಿಂದನ ಈ ಬಂಜಾರ ಸಮಾಜದಿಂದನೇ ಇವತ್ತಿನ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂದ್ರ ಆ ಒಳ ಮೀಸಲಾತಿ ಕಾರಣದಿಂದ ಬಂದಾರ. ಈ ಬಂಜಾರ ಜನಾಂಗ ಏನು ಶ್ರಮ ಪಟ್ಟು ಕಾಟ ತಮ್ಮ ಓಟ್ ಹಾಕಿ ಅಧಿಕಾರಕ್ಕೆ ತಂದಾರ ಅಂತ ಸಮಾಜದವ್ರಿಗೆ ಕೆಲವು ಒಬ್ರು ನಮ್ಮ ಇಡೀ ಬಂಜಾರ ಕರ್ನಾಟಕ ರಾಜ್ಯದಲ್ಲಿ ಬಂಜಾರ ಸಮಾಜದವರು ಒಬ್ಬರು ರುದ್ರಪ್ಪ ಲಮಾಣಿ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಕೂಡ ಕೊಟ್ಟಿಲ್ಲ. ಈ ಟೈಮ್ನಲ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕಂತೇಳಿ ಹಠ ಮಾಡ್ತಾ ಇದೀವಿ. ಒಂದ್ ವೇಳೆ ಕೊಡದಿದ್ರ ಮುಂದಿನ ದಿನಮಾನದಲ್ಲಿ ನಾವು ಯಾವ ಪಕ್ಷಪಾತ ನೋಡುದಿಲ್ಲ. ನಾವು ಎಲ್ಲಾರು ಜಾತಿ ಮಾಡ್ತಾರೆ, ನಾವು ಜಾತಿ ಮಾಡಬೇಕಾಗತ್ತೆ ಅನಿವಾರ್ಯ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ತಕ್ಕ ಬುದ್ಧಿ ಕಲಿಸ್ಬೇಕಾಗತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರದವ್ರಿಗಿನೇ. ಇದು ನೇರವಾಗಿ ಉತ್ತರ ಹೇಳ್ತಾ ಇದೀವಿ ನಾವು. ಯಾಕಂತಂದ್ರ ಎಲ್ಲಾ ಜಾತಿ ಜನಾಂಗದವ್ರಿಗೆ, ಪ್ರತಿಯೊಬ್ಬ ಜಾತಿ ಜನಾಂಗದವ್ರಿಗೆ 1, 2, 3, 4 ಮಂದಿ ಮಿನಿಸ್ಟ್ರಿಗೆ ಕೊಡ್ತಾರ. ನಮ್ಮ ಸಮಾಜದಾಗ ಯಾಕೆ ಕೊಡಬಾರ್ದು? ಕೊಡ್ಬೇಕಂತೇಳಿ ನಾವು ಎಲ್ಲರೂ ಒತ್ತಾಯಪೂರ್ವಕವಾಗಿ ಕೊಡ್ಲೇಬೇಕು. ರುದ್ರಪ್ಪ ಲಮಾಣಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು. ಕೊಡದಿದ್ರೆ ತಕ್ಕ ಉತ್ತರ ಮುಂದಿನ ಸಲ ಪಾಠ ಕಲಿಸ್ತೀವಿ. ನಮಸ್ಕಾರ. ಎಲ್ಲ ನಮ್ಮ ಬಂಜಾರ ಸಮಾಜದ ಯುವಕರು, ನಾಯಕ್, ಡಾವ್, ಕಾರ್ಬಾರಿ ಹಿರಿಯರು ಎಲ್ಲರಿಗೂ ಈ ಪ್ರೆಸ್ ಮೀಟಿಗೆ ಬಂದಿರಂತ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ, ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಅದೇ ರೀತಿಯಾಗಿ ಹರಿಪ್ರಸಾದ್ ಸಾಹೇಬರಿಗೆ, ಈ ನಮ್ಮ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಬಂಜಾರ ಸಮಾಜದ ಎಲ್ಲ ತಾಂಡದ ನಾಯಕ್, ಡಾವ್, ಹಿರಿಯರು, ಕಿರಿಯರು ಅವ್ರ ಕಡೆಯಿಂದ ಎಲ್ಲ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ
ನಮ್ಮ ಕರ್ನಾಟಕದ 30 ಲಕ್ಷ ಜನಸಾಮಾನ್ಯವಾದ ನಾವು ಬಂಜಾರ ಸಮಾಜದ ಎಲ್ಲರೂ ಸೇರಿ ನಮ್ಮ ರುದ್ರಪ್ಪ ಲಮಾಣಿಯವರಿಗೂ ಸಚಿವ ಸ್ಥಾನ ನೀಡಬೇಕೆಂದು ನಾವು ಕೇಳ್ಕೊತಾ ಇದೀವಿ. ಅಕಸ್ಮಾತ್ ನೀವು ಏನು ಕೊಡಲಿಲ್ಲ ಅಂತಂದ್ರೆ ನಾವು 2028ಕ್ಕೆ ನಿಮಗೆ ತಕ್ಕ ಉತ್ತರವನ್ನು ಕೊಡುತ್ತೇನೆ ಅಂತ ಹೇಳ್ಬೋದು.